ಎಲ್ರಿಗೂ ನಮಸ್ಕಾರ. ನಾನು ಈ ಸೆಷನ್ನಲ್ಲಿ ನಿಮಗೆ ಏಕಾತ್ಮಕ ಸರ್ಕಾರ ಪದ್ಧತಿಯ ಲಕ್ಷಣಗಳ ಬಗ್ಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಏಕಾತ್ಮಕ ಸರ್ಕಾರ ಪದ್ಧತಿ, ಯುನಿಟರಿ ಗೌರ್ಮೆಂಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಪ್ರಪಂಚದಲ್ಲಿ ನಾವು ಎರಡು ರೀತಿಯಾದಂತಹ ಗೌರ್ಮೆಂಟ್ ಸಿಸ್ಟಮನ್ನು ನೋಡ್ತೇವೆ. ಅಂದರೆ ಕೆಲವು ರಾಷ್ಟ್ರಗಳಲ್ಲಿ ಏಕಾತ್ಮಕ ಸರ್ಕಾರ ಪದ್ಧತಿ ಇದೆ, ಕೆಲವು ರಾಷ್ಟ್ರದಲ್ಲಿ ಸಂಯುಕ್ತಾತ್ಮಕ ಸರ್ಕಾರ ಪದ್ಧತಿ ಇದೆ. ಸೊ ಅಂದರೆ ಯುನಿಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಆ್ಯಂಡ್ ಫೆಡ್ರಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಅಥವಾ ಫೆಡ್ರಲ್ ಗೌರ್ಮೆಂಟ್ ಸಿಸ್ಟಮ್ ಆ್ಯಂಡ್ ಯುನಿಟರಿ ಗೌರ್ಮೆಂಟ್ ಸಿಸ್ಟಮ್, ಲೈಕ್ ದಿಸ್ ಟು ಟೈಪ್ ಆಫ್ ಗೌರ್ಮೆಂಟ್ ಸಿಸ್ಟಮ್ ಯು ಹ್ಯಾವ್ ಟು ಸಿ ಅಟ್ ವರ್ಡ್. ಸೊ ಈ ವರ್ಡಲ್ಲಿ, ಈ ವಿಶ್ವದಲ್ಲಿರುವ ಕೆಲವು ರಾಷ್ಟ್ರಗಳಲ್ಲಿ ಸಂಪೂರ್ಣವಾಗಿ ಸಂಯುಕ್ತಾತ್ಮಕ ಸರ್ಕಾರ, ಅಂದರೆ ಅಮೇರಿಕಾ ರಾಷ್ಟ್ರ ಆಗಿರ್ಬೋದು, ಸ್ವಿಟ್ಜರ್ಲೆಂಡ್, ಇಂಥ ರಾಷ್ಟ್ರಗಳಲ್ಲಿ ಸಂಪೂರ್ಣವಾಗಿ ಸಂಯುಕ್ತಾತ್ಮಕ ಸರ್ಕಾರ ಪದ್ಧತಿ ಇದೆ. ಹಾಗೆ ಬ್ರಿಟನ್ ಅಂತಹ ರಾಷ್ಟ್ರಗಳಲ್ಲಿ ಸಂಪೂರ್ಣವಾಗಿ ಏಕಾತ್ಮಕ ಸರ್ಕಾರ ಪದ್ಧತಿ ಇದೆ. ಆದರೆ ನಮ್ಮ ದೇಶದಲ್ಲಿ ಏಕಾತ್ಮಕ ಸರ್ಕಾರ ಹಾಗೂ ಸಂಯುಕ್ತಾತ್ಮಕ ಸರ್ಕಾರ ಎರಡೂ ಸರ್ಕಾರದ ಲಕ್ಷಣಗಳನ್ನು ನಾವು ನೋಡ್ತೀವಿ. So the federal government system, the best example is America. So at America we have to see a purely federal government system. Features are there. And England, when we refer the England government to have the unitary government system. I mean unitary government features are there at England. So but in India we have to see both. I mean partly unitary government system features also is there, and federal government system features also is there in India. So that's why we can say it is a partly unitary government as well as the partly federal government system is there in India. So we can say this is one type of quasi federalism. According to K.C. Weir, he is a political scientist. He said India is one of a quasi federal government system ಅಂತ ಹೇಳ್ತಾರೆ. ಅಂದರೆ ಇಂಡಿಯಾವು K.C. Weir ಅವರು ಹೇಳ್ತಾರೆ, ಭಾರತದಲ್ಲಿ ಅರೆ ಸಂಯುಕ್ತಾತ್ಮಕ ಸರ್ಕಾರ ಪದ್ಧತಿ ಇದೆ. ಈ ಕಡೆ ಸಂಪೂರ್ಣವಾಗಿ ಏಕಾತ್ಮಕನೂ ಅಲ್ಲ, ಈ ಕಡೆ ಸಂಪೂರ್ಣವಾಗಿ ಸಂಯುಕ್ತಾತ್ಮಕವೂ ಅಲ್ಲ ಅನ್ನೋ ಮಾತನ್ನು K.C. Weir ಅವರು ಹೇಳ್ತಾರೆ. ಸೊ ಇಲ್ಲಿ ಏಕಾತ್ಮಕ ಸರ್ಕಾರ ಪದ್ಧತಿಯ ಲಕ್ಷಣಗಳು ಏನೆಲ್ಲ ಇದೆ ನಮ್ಮ ಭಾರತದಲ್ಲಿ, ಯಾವ ರೀತಿಯಾದಂತಹ ಅಂಶಗಳು ನಮ್ಮ ಭಾರತದಲ್ಲಿ ಕಂಡು ಬರ್ತದೆ ಅನ್ನೋದ್ರ ಬಗ್ಗೆ ನಾನೀಗ ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇದನ್ನು ಫೀಚರ್ಸ್ ಆಫ್ ಯುನಿಟರಿ ಗೌರ್ಮೆಂಟ್ ಸಿಸ್ಟಮ್ ಅಥವಾ ಫೀಚರ್ಸ್ ಆಫ್ ಯುನಿಟರಿ ಸಿಸ್ಟಮ್ಸ್ ಅಂತ ಕರಿಬೋದು. ಸೊ ಏಕಾತ್ಮಕ ಪದ್ಧತಿಯ ಲಕ್ಷಣಗಳು. ದ ಫಸ್ಟ್ ಫೀಚರ್ಸ್ ಆಫ್ unitary government system is the first one, dominant central government. ಡಾಮಿನೇಟ್ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಪ್ರಬಲ ಕೇಂದ್ರ ಸರ್ಕಾರ ಅಂತ ಕನ್ನಡದಲ್ಲಿ ಹೇಳ್ತೀವಿ. ನಮ್ಮ ದೇಶದಲ್ಲಿ ನೋಡಿ ಕೇಂದ್ರ ಸರ್ಕಾರ ತುಂಬ ಪ್ರಬಲವಾದಂಥದ್ದು. ಅಂದರೆ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಯುನಿಟರಿ ಗೌರ್ಮೆಂಟ್ ಸಿಸ್ಟಮ್ ಅಂತ ಅಂದರೆ ಎಲ್ಲಿ ಒಂದೇ ಒಂದು ಸರ್ಕಾರ ಇರುತ್ತೋ ಅದನ್ನು ನಾವು ಯುನಿಟರಿ ಗೌರ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ವ್ಯಾರ್ ವಿ ಹ್ಯಾವ್ ಟು ಸಿ ದ ಓನ್ಲಿ ಒನ್ ಗೌರ್ಮೆಂಟ್, ದಟ್ ಈಸ್ ದ ಡಾಮಿನೆಂಟ್ ಗೌರ್ಮೆಂಟ್, ದಟ್ called as a single government or only one government or a dominant government, that is called as a ಯುನಿಟರಿ ಗೌರ್ಮೆಂಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರನೇ ಹೆಚ್ಚು ಪ್ರಬಲವಾಗಿರೋದ್ರಿಂದ ಒನ್ಸ್ ಅಗೇನ್ ನಾವು ಇದನ್ನು ಸಿಂಗಲ್ ಗೌರ್ಮೆಂಟ್ ಸಿಸ್ಟಮ್ ಅಂತ ಕರಿಬಹುದು. ಅಂದರೆ ನೋಡಿ, ನಾವು ನಮ್ಮ ಡಿಸೆಂಟ್ರಲೈಸೇಷನ್ ಆಫ್ ಪವರನ್ನು ತೆಗೆದುಕೊಂಡಾಗ, ಅಂದರೆ ವಿಕೇಂದ್ರೀಕರಣ ಸಿದ್ಧಾಂತವನ್ನು ನಾವು ನೋಡಿದಾಗ ಇಲ್ಲಿ ಅಧಿಕಾರವನ್ನು ನಾವು, ನಮ್ಮ ಇಡೀ ದೇಶದ ಅಧಿಕಾರವನ್ನು 3 ಭಾಗಗಳಾಗಿ ವಿಭಾಗ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ ನಾವು ಅಧಿಕಾರವನ್ನು ವಿಕೇಂದ್ರೀಕರಿಸಿಕೊಂಡಿದ್ದೇವೆ. In English we have to say that is decentralization of power, means it is a distributions of the power. We have to make a distributions of power based on, we have to make a list, that is a central list, state list and concurrent list. We have to see the central list at 99 subjects are there. ಅಂದರೆ ಕೇಂದ್ರ ಪಟ್ಟಿಯಲ್ಲಿ 99 ವಿಷಯಗಳಿವೆ, ರಾಜ್ಯ ಪಟ್ಟಿಯಲ್ಲಿ 61 ವಿಷಯಗಳಿವೆ. ಅಂದರೆ ಕೇಂದ್ರ ಪಟ್ಟಿಗೆ ನಾವು ಹೆಚ್ಚು ಮಹತ್ವವನ್ನು ಕೊಟ್ಟಿರೋದು ಕಾಣಿಸ್ತದೆ. ಕೇಂದ್ರ ಪಟ್ಟಿಯಲ್ಲಿ 99 ವಿಷಯಗಳಿರೋದ್ರಿಂದ ಅದಕ್ಕೆ ಹೆಚ್ಚು ಅಧಿಕಾರ ಇದೆ ಅಂತ ನಾವು ಹೇಳ್ಬೋದು. ಸೊ at central government or central list we have to see 99 subjects, and state list we have to see the 61 subjects are there. So this shows to once again the single government or central government is the ಮೇನ್ ಆ್ಯಂಡ್ ಇಂಪಾರ್ಟೆಂಟ್ ಗೌರ್ಮೆಂಟ್ ವಿ ಕ್ಯಾನ್ ಸೇ. ಸೊ ಇದು ಇಂಪಾರ್ಟೆಂಟ್ ಗೌರ್ಮೆಂಟು, ಮೇನ್ ಗೌರ್ಮೆಂಟ್ ಅಂತ ನಾವು ಸೆಂಟ್ರಲ್ ಗೌರ್ಮೆಂಟನ್ನು ಹೇಳ್ತೀವಿ, ಕೇಂದ್ರ ಸರ್ಕಾರವನ್ನು. ಸೊ ಈಗ ಅದಲ್ಲದಲ್ಲೇ ಇನ್ನೂ ಒಂದು ಅಧಿಕಾರ ಇದೆ. ರಾಜ್ಯ ಸರ್ಕಾರ ಆಯಿತು, ರಾಜ್ಯ ಪಟ್ಟಿ ಆಯಿತು, ಕೇಂದ್ರ ಪಟ್ಟಿ ಆಯಿತು, ಈಗ
ಸಮವರ್ತಿ ಪಟ್ಟಿ ಅಂತಂದರೆ ಇದರಲ್ಲಿ ಇರುವಂತಹ ವಿಷಯಗಳನ್ನು ಕೇಂದ್ರ ಸರ್ಕಾರವೂ ಉಪಯೋಗಿಸ್ಕೊಳ್ಳುತ್ತೆ, ರಾಜ್ಯ ಸರ್ಕಾರವೂ ಉಪಯೋಗಿಸ್ಕೊಳ್ಬೋದು. ಅಂದರೆ ಕೇಂದ್ರ ಸರ್ಕಾರಕ್ಕೆ ಇಷ್ಟಪಟ್ಟಲ್ಲಿ ಕೇಂದ್ರ ಸರ್ಕಾರವು ಈ ವಿಷಯಗಳ ಮೇಲೆ ಕಾನೂನುಗಳನ್ನು ರೂಪಿಸ್ಕೊಳ್ತದೆ. ಏನು ನಾವು ಸಮವರ್ತಿ ಪಟ್ಟಿಯಲ್ಲಿ ಇಟ್ಕೊಂಡಿದ್ದೀವಿ ವಿಷಯಗಳು, ಆ ವಿಷಯಗಳ ಮೇಲೆ ಕಾನೂನುಗಳನ್ನು ರೂಪಿಸಬೇಕು ಅಂತ ಅನ್ನಿಸಿದಾಗ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರ ಇದೆ, ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಹೆಚ್ಚು ಅಧಿಕಾರ ಕೊಟ್ಟಿಲ್ಲ. ಸೊ ಈ ತೀರ್ಮಾನಗಳು ಕೇಂದ್ರಕ್ಕೆ ಹೆಚ್ಚು ಸೀಮಿತವಾದದ್ದು. ಈ ವಿಷಯಗಳ ಮೇಲೆ ಕಾನೂನುಗಳನ್ನು ರಚಿಸ್ಕೊಳ್ಬೇಕಾದ್ರೆ ಆಗ ಕೇಂದ್ರ ಸರ್ಕಾರಕ್ಕೆ ಹೆಚ್ಚು ನಾವು ಮಹತ್ವವನ್ನು ಕೊಟ್ಟಿದ್ದೇವೆ. ಕೇಂದ್ರ ಸರ್ಕಾರದ ನಿರ್ಧಾರವೇ ಅಂತಿಮವಾದಂತಹ ನಿರ್ಧಾರ ಆಗಿರುತ್ತೆ. ಸೊ ಹಾಗಾಗಿ ಪ್ರಬಲ ಕೇಂದ್ರ ಸರ್ಕಾರ ಅಂತ ನಾವು ಹೇಳ್ತೀವಿ. ಇದು ನಮ್ಮ ದೇಶದ ಏಕಾತ್ಮಕ ಪದ್ಧತಿಯ ಲಕ್ಷಣ ಅಂತ ನಾವು ಹೇಳ್ಬೋದು. ದ ಸೆಕೆಂಡ್ ಪಾಯಿಂಟ್ ದಟ್ ಈಸ್ ಅ ಸಿಂಗಲ್ ಕಾನ್ಸ್ಟಿಟ್ಯೂಷನ್, ಏಕೈಕ ಸಂವಿಧಾನ ಅಂತ ಕರಿತೀವಿ. ಸೊ ಅಮೆರಿಕಾ, ಸ್ವಿಟ್ಜರ್ಲ್ಯಾಂಡ್ ಇಂಥ ರಾಷ್ಟ್ರಗಳಲ್ಲಿ ಸಂಪೂರ್ಣವಾಗಿ ನಾವು ಅಲ್ಲಿ ಸಂಯುಕ್ತ ವ್ಯವಸ್ಥೆಯನ್ನು ನೋಡ್ತೇವೆ. ಆ ಸಂಯುಕ್ತ ವ್ಯವಸ್ಥೆಯಲ್ಲಿ ನಾವು ಅಲ್ಲಿ 2 ಸಂವಿಧಾನಗಳನ್ನು ನೋಡ್ತೇವೆ. ಅಂದರೆ ಒಂದು ಕೇಂದ್ರ ಸರ್ಕಾರಕ್ಕೆ ಒಂದು ಸಂವಿಧಾನ, ರಾಜ್ಯ ಸರ್ಕಾರಕ್ಕೆ ಒಂದು ಸಂವಿಧಾನ, ತಮ್ಮದೇ ಆದಂಥ ಪ್ರತ್ಯೇಕವಾದ ಸಂವಿಧಾನಗಳನ್ನು ಆ ರಾಷ್ಟ್ರಗಳಲ್ಲಿ ನಾವು ನೋಡ್ಬೋದು. ದ ಸಿಂಗಲ್ ಕಾನ್ಸ್ಟಿಟ್ಯೂಷನ್ ಮೀನ್ಸ್ entire the nation who has single constitution, that is purely goes to unitary government system. See, for example, in UK we have to see the single constitution is there at UK. ಸೊ ಅಂದರೆ UK ಅಂದರೆ ಇಂಗ್ಲೆಂಡ್ನಲ್ಲಿ ನಾವು ಒಂದೇ ಒಂದು ಸಂವಿಧಾನವನ್ನು ನೋಡ್ತೀವಿ. ಯಾಕೆಂದರೆ ಇಡೀ ರಾಷ್ಟ್ರಕ್ಕೆಲ್ಲ ಒಂದೇ ಸಂವಿಧಾನ ಇರುತ್ತೆ. ಯಾಕೆ ಅಂದರೆ ಅಲ್ಲಿ ಏಕಾತ್ಮಕ ಸರ್ಕಾರ ಪದ್ಧತಿ ಇದೆ. ಹಾಗೆ ಅಮೆರಿಕಾದಲ್ಲಿ, in English we have to say America and Switzerland we can refer. So America and Switzerland, these two nations, we have to see purely federal government system is there. They adopted federal government system. So purely we have to see the federal government features are there in that nation. That's America or Switzerland. So these nations, they have a different constitution. Different constitution means central government will have a separate constitution and state government will have a separate constitution. So we have to see like this type of the constitutions. But in India, we have to see single constitution is there. Of course, we have to say India is one of a federalism system, of course, but we have to see the single constitutions is there in India. So this assures to one of the features of unitary government system. So this is also is one of the features of unitary government system. So ಇದು ಕೂಡ ಏಕೈಕ ಸಂವಿಧಾನನೂ ಕೂಡ ನಮ್ಮ ಏಕಾತ್ಮಕ ಪದ್ಧತಿಯ ಲಕ್ಷಣಗಳಲ್ಲಿ ಒಂದು ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಪಾಯಿಂಟ್ ದಟ್ ಈಸ್ ಅ ಸಿಂಗಲ್ ಸಿಟಿಸನ್ಶಿಪ್. Single citizenship, where we have to see the single citizenship means where we have to see the unitary government system is there. No, here we have to see single citizenship. This is one of the features of unitary government system, of course. But in India, we have to see the single citizenship. Of course, we have to say India is one of a federalism system, but we are adopted single citizenship. ಹೌದು, ಹೇಳ್ತೀವಿ ನಾವು ಭಾರತದಲ್ಲಿ ಭಾರತವು ಸಂಯುಕ್ತಾತ್ಮಕ ಸರ್ಕಾರ ಪದ್ಧತಿ ಅಂತ ಹೇಳ್ತೀವಿ. ಆದರೆ ಭಾರತದಲ್ಲಿ ಏನಿದೆ ಅಂದರೆ ಏಕಪೌರತ್ವ ಇದೆ. ಏಕಪೌರತ್ವ ಅನ್ನೋದು ಸಂಪೂರ್ಣವಾಗಿ ಅದು ಯುನಿಟರಿ ಗೌರ್ಮೆಂಟ್ ಸಿಸ್ಟಮ್ ಅಥವಾ ಏಕಾತ್ಮಕ ಸರ್ಕಾರ ಅಂತ ಏನು ಹೇಳ್ತೀವಿ ಅದರ ಒಂದು ಲಕ್ಷಣ ಆಗಿದೆ. ಆದರೆ ನಾವು ಇಲ್ಲಿ ಏಕ ಪೌರತ್ವವನ್ನು ಅಳವಡಿಸ್ಕೊಂಡಿದ್ದೀವಿ. ನೋಡಿ, ಅಮೇರಿಕಾ ರಾಷ್ಟ್ರದಲ್ಲಿ ಅಮೇರಿಕಾ ಸಂಪೂರ್ಣವಾಗಿ ಅದು ಸಂಯುಕ್ತಾತ್ಮಕ ಸರ್ಕಾರ ಪದ್ಧತಿಯನ್ನು ಒಳಗೊಂಡಿದೆ. ಅಮೇರಿಕಾದಲ್ಲಿ ಸಂಯುಕ್ತಾತ್ಮಕ ಸರ್ಕಾರ ಪದ್ಧತಿ ಇದೆ. ಅಲ್ಲಿ ಡ್ಯುಯಲ್ ಸಿಟಿಸನ್ಶಿಪ್ ಇಸ್ ದೇರ್ ಅಟ್ ಅಮೇರಿಕಾ. ಸೊ ಡ್ಯುಯಲ್ ಸಿಟಿಸನ್ಶಿಪ್ ಮೀನ್ಸ್ 2 ಪೌರತ್ವ, ದ್ವಿಪೌರತ್ವ ಅಂತ ಕರಿತೀವಿ. ಅಮೇರಿಕಾದಲ್ಲಿ ದ್ವಿಪೌರತ್ವ ಇದೆ. ಅಲ್ಲಿಯ ಪ್ರಜೆ ಒಂದೇ ಸಮಯದಲ್ಲಿ ಆ ಕಡೆ ರಾಷ್ಟ್ರದ ಪೌರತ್ವ, ಈ ಕಡೆ ರಾಜ್ಯದ ಪೌರತ್ವ ಎರಡನ್ನೂ ಅನುಭವಿಸ್ತಾನೆ. ಆ್ಯಂಡ್ ಅಮೇರಿಕನ್ ಸಿಟಿಸನ್ಸ್ ಹೂ ಎಂಜಾಯ್ 2 citizenship. One is a representative of a nation and another one is a representative of the state. So these two, we have to, they are in American citizens are enjoying the
two citizenship, that is called dual citizenship. So dual citizenship is a purely goes to federalism. So but in India, federalism is there in India, but we are adopting a single citizenship. So that's why we can say this is one of our features of unitary government system. Okay, next point, that is Ekaika Chunavana Ayoga, single election commission. Single election commission. See, in India we have to see single election commission is there. This election commissions is make elections at central government as well as the state government. Central government को ಇವರೇ ಚುನಾವಣಾ ಆಯೋಗವೇ ಚುನಾವಣೆಯನ್ನು ನಡೆಸುತ್ತೆ, ಸ್ಟೇಟ್ ಗೌರ್ಮೆಂಟ್ಗೂ ಈ ಚುನಾವಣಾ ಆಯೋಗವೇ ಚುನಾವಣೆಗಳನ್ನು ನಡೆಸುತ್ತೆ. ಸೊ ಇಲ್ಲಿ ಒಂದೇ ಚುನಾವಣಾ ಆಯೋಗ ಪದ್ಧತಿ ನಮ್ಮ ದೇಶದಲ್ಲಿ ಇದೆ. ಸೊ ಆದ್ದರಿಂದ ನಾವು ಇದನ್ನು ಕೂಡ ಏಕಾತ್ಮಕ ಸರ್ಕಾರದ ಒಂದು ಲಕ್ಷಣ ಅಂತ ಹೇಳ್ಬೋದು. Next point, that is all Indian services. See, for example, IAS and IPS and IFS, these all services are appointed by year by president. So president is the main, and this assures to president means here we have to see central government. So central government will have power to make up recruit these posters, IPS, IFS and IAS like this. ಅಂದರೆ ಭಾರತದಲ್ಲಿ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರವೇ ಅಖಿಲ ಭಾರತ ಸೇವೆಗಳಿಗೆ ಅಧಿಕಾರಿಗಳನ್ನು, ಆಫೀಸರ್ಸ್ಗಳನ್ನು ಆಯ್ಕೆ ಮಾಡ್ತಾರೆ, ನೇಮಕ ಮಾಡ್ತಾರೆ. ಅಂದರೆ ಕೇಂದ್ರ ಸರ್ಕಾರಕ್ಕೆ ಇಲ್ಲಿ ಅಧಿಕಾರ ಇದೆ. ಇಲ್ಲಿ ಅಖಿಲ ಭಾರತ ಸೇವೆಗಳು ಅಂದರೆ IAS ಆಗಿರ್ಬೋದು, IPS ಆಗಿರ್ಬೋದು, IFS ಆಗಿರ್ಬೋದು, ಇಂತಹ ಸೇವೆಗಳಿಗೆ ಅಧಿಕಾರಿಗಳನ್ನು ಏನು ನೇಮಕ ಮಾಡ್ತಾ ಇದ್ದೀವಿ ಇವತ್ತು ನಾವು ಆಡಳಿತಾತ್ಮಕ ದೃಷ್ಟಿಯಿಂದ. ಸೊ ಈ ಆಡಳಿತದಲ್ಲಿ ಬರುವಂತಹ ಆಫೀಸರ್ಸ್ಗಳು ಅಥವಾ ಅಧಿಕಾರಿಗಳೆಲ್ಲರನ್ನ ರಾಷ್ಟ್ರಪತಿಯವರು ನೇಮಿಸ್ತಾ ಇದ್ದಾರೆ. ಸೊ ರಾಷ್ಟ್ರಪತಿಯವರಿಂದ ನೇಮಕ ಆಗ್ತಿದೆ ಅಂದರೆ ಕೇಂದ್ರ ಸರ್ಕಾರಕ್ಕೆ ಇಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನಾವು ಕೊಟ್ಟಿರೋದು ಕಾಣಿಸ್ತಾ ಇದೆ. ಸೊ ಆದ್ದರಿಂದ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಪ್ರಾಮುಖ್ಯತೆ ಕೊಟ್ಟಿರೋದ್ರಿಂದ ಇದನ್ನು ನಾವು ಏಕಾತ್ಮಕ ಸರ್ಕಾರದ ಒಂದು ಲಕ್ಷಣ ಅಂತ ಕರಿಬಹುದು. ದ ನೆಕ್ಸ್ಟ್ ಪಾಯಿಂಟ್ that is grant. ಗ್ರ್ಯಾಂಟ್ ಮೀನ್ಸ್ ಅನುದಾನ ಅಂತ ಕರಿತೀವಿ ಕನ್ನಡದಲ್ಲಿ. ಗ್ರ್ಯಾಂಟ್ ಅಂದರೆ ಏನಪ್ಪ ಅಂದರೆ ರಾಜ್ಯ ಸರ್ಕಾರಗಳಿಗೆ ಕೆಲವು ಸಲ ಕೇಂದ್ರ ಸರ್ಕಾರದವರು ಸಹಾಯಧನ ಅಂತ ಕೊಡ್ತಾರೆ. ಸಹಾಯಧನ ಕೊಡಲೇಬೇಕು, ಯಾಕಂದರೆ ರಾಜ್ಯ ಸರ್ಕಾರಗಳು ಆರ್ಥಿಕವಾಗಿ ಹಿಂದುಳಿದಿರುತ್ತೆ. ಆರ್ಥಿಕವಾಗಿ ಹಿಂದುಳಿದಾಗ ಆ ರಾಜ್ಯಗಳ ಪ್ರಜೆಗಳೇನಿದ್ದಾರೆ ಅವರ ಕುಂದುಕೊರತೆಗಳನ್ನು ನಿವಾರಿಸುವ ಸಲುವಾಗಿ ರಾಜ್ಯದ ರಾಜಕೀಯ ನಾಯಕರುಗಳು ಕೇಂದ್ರದ ಮೊರೆ ಹೋಗಿ ಕೇಂದ್ರದಿಂದ ಹಣವನ್ನು ತೆಗೆದುಕೊಂಡು ಬರಬೇಕಾಗ್ತದೆ. ಸೊ ಇದನ್ನು ನಾವು ಅನುದಾನ ಅಂತ ಕರಿತೀವಿ. ಸೊ ಅಲ್ಲಿಗೆ ಏನರ್ಥ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಗಿವ್ ಮನಿ ಆರ್ ಸ್ಯಾಂಕ್ಷನ್ ಆರ್ ಗ್ರ್ಯಾಂಟ್ ದ ಮನಿ ಟು ಸ್ಟೇಟ್ ಗೌರ್ಮೆಂಟ್. ಸೊ ಆಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಅನುದಾನ ಕೊಡೋದ್ರಿಂದ, ಆರ್ಥಿಕವಾಗಿ ಅನುದಾನ ಕೊಡೋದ್ರಿಂದ ಈ ಕೇಂದ್ರ ಸರ್ಕಾರ ಇಲ್ಲಿ ಪ್ರಬಲವಾಗಿರೋದು ನಮಗೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಇದು ಒಂದು ಏಕಾತ್ಮಕ ಸರ್ಕಾರದ ಲಕ್ಷಣ ಅಂತ ನಾವು ಹೇಳ್ಬೋದು. ಸೊ ದಟ್ಸ್ ವೈ ಗ್ರ್ಯಾಂಟ್ ಆಲ್ಸೋ ಇಸ್ ವ್ಯಾನ್ ದ ಸ್ಟೇಟ್ ಗೌರ್ಮೆಂಟ್ take help from the central government. So this is also one of the features of federal government system. Okay, next point, that is sheshadhikaragalu, remaining power means, see, I told already we had to make our power is distributed to state government, central government as well as the another concurrent list. Like this three type of list we had to make, that is ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್. ಈ ಮೂರು ಲಿಸ್ಟ್ಗಳಿಗೆ ಸೇರದಲ್ಲೇ ಇರುವಂಥ ರಿಮೈನಿಂಗ್ ಪವರ್ ಏನಿದೆ, ಆ ರಿಮೈನಿಂಗ್ ಪವರ್ನ ಯಾರು ಬಳಸ್ತಾರೆ, ಆ ರಿಮೈನಿಂಗ್ ಪವರ್ನ ಬಳಸೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರುತ್ತೆ. ಅದು ರಿಮೈನಿಂಗ್ ಪವರ್ ಈಸ್ ಯೂಸ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಆಲ್ವೇಸ್ ಇನ್ ಇಂಡಿಯಾ. ಸೊ ದಟ್ಸ್ ವೈ ವಿ ಹ್ಯಾವ್ ಟು ಸೇ central government is one of a dominant government and the strongest government in India. So that's why we can say India is one of a unitary government system. So that's why we can say partly unitary government system is there in India and partly a federal government system is there in India. So that's why KC Via is give one statement that is called
India is one of a quasi-federal system. Quasi-federal system, India is adopted one quasi-federal system ಅಂತ ಹೇಳ್ತಾರೆ ಅವರು. ಯಾಕೆ ಅಂದರೆ ನೋಡಿ, ಶೇಷಾಧಿಕಾರವನ್ನು ಉಪಯೋಗಿಸುವುದು ಕೂಡ ಕೇಂದ್ರ ಸರ್ಕಾರವೇ ಆಗಿದೆ. ಸೊ ಹಾಗಾಗಿ ಇಲ್ಲಿ ಕೇಂದ್ರಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೇವೆ. ಇವೆಲ್ಲವೂ ಕೂಡ ಏಕಾತ್ಮಕ ಸರ್ಕಾರದ ಲಕ್ಷಣಗಳು. ಇದೆಲ್ಲ ನಮ್ಮ ಸಂವಿಧಾನದಲ್ಲಿ ಇದೆ. ಸೊ ನಮ್ಮ ಸಂವಿಧಾನದಲ್ಲಿ ಈ ಅಂಶಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಎಲ್ಲ ಅಂಶಗಳನ್ನು ನೋಡಿದಾಗ ಭಾರತವು ಒಂದು ಏಕಾತ್ಮಕ ಸರ್ಕಾರವೂ ಹೌದು, ಸಂಯುಕ್ತಾತ್ಮಕ ಸರ್ಕಾರವೂ ಹೌದು. ಅದಕ್ಕೋಸ್ಕರನೇ ಭಾರತದಲ್ಲಿ ಕೆ.ಸಿ. ವಿಯರ್ ಅನ್ನುವ ರಾಜ್ಯಶಾಸ್ತ್ರಜ್ಞರು ಹೇಳ್ತಾರೆ, ಭಾರತವನ್ನು ಒಂದು ಅರೆ ಸಂಯುಕ್ತಾತ್ಮಕ ರಾಷ್ಟ್ರ ಅಂತ ಕರೆದಿದ್ದಾರೆ. ಸೊ ನೆಕ್ಸ್ಟ್ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಸಂಯುಕ್ತಾತ್ಮಕ ಸರ್ಕಾರದ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಈಗ ಏಕಾತ್ಮಕ ಸರ್ಕಾರ ಮುಗಿದಿದೆ.